ಇನ್ನು ಮಂಗಳೂರಿನ ಕದ್ರಿ ಮಂಜುನಾಥನಿಗೂ ತಟ್ಟಿದೆ ಗ್ರಹಣದ ಬಿಸಿ. ಅತ್ಯಂತ ಪುರಾತನ ದೇವಸ್ಥಾನ. ಚಂದ್ರಗ್ರಹಣದ ವೇಳೆ ಭಕ್ತರ ದರ್ಶನಕ್ಕೆ ಅವಕಾಶ ಇಲ್ಲ. ಗ್ರಹಣದ ಸಮಯದಲ್ಲಿ ಪೂಜೆ ಪುನಸ್ಕಾರ ಕೂಡ ಇರಲ್ಲ. ಸಂಜೆ 7 ಗಂಟೆ ಬಳಿಕ ವಿಶೇಷ ಪೂಜೆ, ಭಕ್ತರಿಗೆ ದರ್ಶನ ಎಲ್ಲವನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಕ್ಕಂಥ ದೇವಸ್ಥಾನ. ಮಂಜುನಾಥನಿಗೆ ಅತಿ ಹೆಚ್ಚು ನಡ್ಕೊಳ್ತಕ್ಕಂಥದ್ದು ಧರ್ಮಸ್ಥಳ ಬಿಟ್ಟರೆ ಇಲ್ಲಿಗೇನೆ. ಹಾಗಾಗಿ ಇಲ್ಲಿ ಈಗ ಸದ್ಯಕ್ಕೆ ಇಲ್ಲೂ ಕೂಡ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಆಮೇಲೆ ಸಾಯಂಕಾಲದ ನಂತರ ಗ್ರಹಣ ಮೋಕ್ಷ ನಂತರ ವಿಶೇಷ ಪೂಜೆ ಪುನಸ್ಕಾರಗಳು ಎಲ್ಲವನ್ನ ಮಾಡಲಾಗಿದೆ. ನನ್ನ ಕೊಲೀಗ್ ಸುಖಪಾಲ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗಳೇನು, ಅಂದರೆ ರೆಗ್ಯುಲರ್ ಡೇಸ್ಗೂ ಇವತ್ತಿಗೂ ಏನು ವ್ಯತ್ಯಾಸ ಅಂತ? ಅರವಿಂದ್, ಇವತ್ತು ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಕದ್ರಿ ಮಂಜುನಾಥ ಸ್ವಾಮಿಯ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಸಮಯದ ಬದಲಾವಣೆಗಳಾಗಿರುವಂಥದ್ದು. ಪೂಜೆಯಲ್ಲಿ ಈಗ ಸುಮಾರು ಪ್ರತಿದಿನ 12ವರೆಗೆ ಇದ್ದರೆ ಇವತ್ತು ನೀವು ಗಮನಿಸಬಹುದು 11 ಗಂಟೆಗೆ ಪೂಜೆ ಆರಂಭ ಆಗಿ ಈಗ ದೇವರ ಬಲಿ ಉತ್ಸವ ಆಗ್ತಾ ಇದೆ. ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆಯನ್ನು ದೇವರ ಬಲಿ ಮೂರ್ತಿ ಏನಿದೆ ಅದನ್ನು ಅರ್ಚಕರು ಹಿಡ್ಕೊಂಡು ಹೋಗುವಂಥದ್ದು, ಅದು 3 ಸುತ್ತು ಆಗುತ್ತೆ. ಆ ಬಳಿಕ ಹೊರಗಿನಿಂದಲೂ ಒಂದು 3 ಸುತ್ತು ಪ್ರದಕ್ಷಿಣೆ ಆಗುತ್ತೆ. ಅದಾದ ಬಳಿಕ ದೇವಸ್ಥಾನದ ಒಳಗೆ ಬಲಿಮೂರ್ತಿ ಬರುತ್ತೆ. ಆ ಬಳಿಕ ಸಂಪೂರ್ಣವಾಗಿ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಇದು ಪ್ರತಿದಿನ ನಡೆಯುವಂಥದ್ದು. ಸುಮಾರು 12ವರೆಗೆ ಪೂಜೆ ಆಗುತ್ತೆ. ಆ ಪೂಜೆ ಆದ ಬಳಿಕ ಈ ರೀತಿಯಾಗಿ ಬಲಿ ಉತ್ಸವಗಳು ನಡೆಯುವಂಥದ್ದು. ಆದರೆ ಇವತ್ತು 11 ಗಂಟೆಗೆ ಮಂಜುನಾಥ ಸ್ವಾಮಿಯ ವಿಶೇಷ ಪೂಜೆ ಆಗಿರುವಂಥದ್ದು. ಇವತ್ತು ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೇಗ ಅಂದರೆ 11 ಗಂಟೆಗೆ ಪೂಜೆಯನ್ನು ಸಂಪೂರ್ಣವಾಗಿ ಮುಗಿಸಲಾಗಿದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಪೂಜೆ ಆಗಿದೆ. ಪೂಜೆ ಆದ ಬಳಿಕ ದೇವರ ಮೂರ್ತಿಯನ್ನು ಹೊರಗೆ ತಂದು ಬಲಿ ಮಾಡುವಂಥದ್ದು, ಅದು ಪ್ರತಿದಿನ ನಡೆಯುವಂಥ ಒಂದು ಬಲಿ ಉತ್ಸವ. ಆ ಬಲಿ ಉತ್ಸವ ಇವತ್ತು ಬೇಗ ಆಗುತ್ತೆ. ಅಂದರೆ ಈ ಮಾಮೂಲಿಯಾಗಿ 1 ಗಂಟೆ ಬಳಿಕ ಆಗುವಂಥದ್ದು ಇವತ್ತು ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಅದು ಈಗ ನಡೀತಾ ಇರುವಂಥದ್ದು. ಹಾಗಾಗಿ ಇದಾದ ಬಳಿಕ 1 ಗಂಟೆ ಸುಮಾರಿಗೆ ಸಂಪೂರ್ಣವಾಗಿ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. 4 ಗಂಟೆವರೆಗೂ ಈ ಕ್ಷೇತ್ರ ಸಂಪೂರ್ಣ ಬಂದ್ ಆಗಿರುತ್ತೆ. ಆದರೆ ಚಂದ್ರಗ್ರಹಣ ಆಗುವಂಥ ಹಿನ್ನೆಲೆಯಲ್ಲಿ 4 ಗಂಟೆಯ ಸಂದರ್ಭದಲ್ಲಿ ಮತ್ತೆ ಓಪನ್ ಮಾಡಲಾಗುತ್ತೆ. ದೇವಸ್ಥಾನದಲ್ಲಿ ದೇವರನ್ನು ನೋಡಿ ಏನಾದರೂ ಪ್ರಾರ್ಥನೆ ಮಾಡುವವರಿದ್ದರೆ ಭಕ್ತರು ಖಂಡಿತವಾಗಿ ಬರ್ಬೋದು. ಆ ಸಂದರ್ಭದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಎಲ್ಲದಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಬಳಿಕ 7 ಗಂಟೆಗೆ ಸಂಪೂರ್ಣವಾಗಿ ಚಂದ್ರಗ್ರಹಣ ಮುಗಿದ ಬಳಿಕ ಇಲ್ಲಿ ಶುದ್ಧೀಕರಣ ಆದ ಬಳಿಕ ನೇರವಾಗಿ ಮತ್ತೆ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಪೂಜೆ ಪುನಸ್ಕಾರಗಳು ಸಹ ಅದೇ ಸಂದರ್ಭದಲ್ಲಿ ಆಗುತ್ತೆ. ಈಗ ಸದ್ಯಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನದ ಪೂಜೆಯನ್ನು ಬೇಗ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿರುವಂಥದ್ದು. ಜೊತೆಗೆ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಹೆಚ್ಚಿನ ಕಾಲ ಕಳೆಯಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಬಂದಿರುವಂಥದ್ದು. ಇದು ಈ ಕ್ಷೇತ್ರ ಮಾತ್ರ ಅಲ್ಲ, ಇಲ್ಲಿ ಜಿಲ್ಲೆಯಲ್ಲಿರುವಂಥ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಆಗಿರ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಇದೇ ರೀತಿಯಾದಂಥ ಸಮಯದ ಬದಲಾವಣೆಯನ್ನು ಮಾಡಿ 7 ಗಂಟೆಯ ಬಳಿಕ ಸಂಪೂರ್ಣವಾಗಿ ಚಂದ್ರಗ್ರಹಣ ಮುಗಿದ ಬಳಿಕ ಶುದ್ಧೀಕರಣ ಮಾಡಿ ಎಲ್ಲ ಕಡೆಗಳಲ್ಲಿ ದೇವಸ್ಥಾನವನ್ನು ತೆರೆಯಲಾಗುವಂಥದ್ದು. ಥ್ಯಾಂಕ್ ಯು ಸುಖಪಾಲ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಕರಾವಳಿ ಭಾಗದಲ್ಲಿ ಸ್ವಲ್ಪ ಇದು ಕೂಡ ಸಮುದ್ರ ತಟನೆ. ಹಾಗೆ ನೋಡೋಕೆ ಹೋದರೆ ಚಂದ್ರನಿಗೂ ಸಮುದ್ರಕ್ಕೂ ಅವಿನಾಭಾವ ಸಂಬಂಧ.